ರಾಜ್ಯಾಧ್ಯಕ್ಷ ಮಲ್ಲಿಕಾರ್ಜುನ ಬಂಗ್ಲೆ ಅವರ ಸಾರಥ್ಯದಲ್ಲಿ ಇತಿಹಾಸ ಬರೆಯಲು ಸಜ್ಜಾದ 4ನೇ ರಾಜ್ಯ ಪತ್ರಕರ್ತರ ಸಮ್ಮೇಳನ. ಆಗಸ್ಟ್ 8ರಂದು ನೆಲಮಂಗಲದಲ್ಲಿ ಪತ್ರಕರ್ತರ ಮಹಾಸಂಗಮ. ಒಂದೇ ವೇದಿಕೆಯಲ್ಲಿ ರಾಜ್ಯದ ಪ್ರಮುಖ ದಿಗ್ಗಜರ ಸಮಾಗಮ. ಸಮ್ಮೇಳನದಲ್ಲಿ ಕರ್ನಾಟಕ ಸಾಧಕ ಸೇವಾ ಶ್ರೇಷ್ಠ ರತ್ನ ರಾಜ್ಯ ಪ್ರಶಸ್ತಿ ಪ್ರದಾನ. ಮಾನ್ಯ ನಿವೃತ್ತ ನ್ಯಾಯಮೂರ್ತಿ ಸಂತೋಷ್ ಹೆಗಡೆ, ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಭಾಗಿ, ಶಾಸಕಿ ಎಂಪಿ ಲತಾ, ಕೆಆರ್ಎಸ್ ಪಕ್ಷದ ರವಿ ಕೃಷ್ಣಾರೆಡ್ಡಿ, ಕರ್ವೆ ಪ್ರವೀಣ್ ಕುಮಾರ್ ಶೆಟ್ಟಿ ಸೇರಿದಂತೆ 10 ನಾಯಕರ ಉಪಸ್ಥಿತಿ. ನಮಸ್ಕಾರ, ರಾಷ್ಟ್ರಕ್ರಾಂತಿ ನ್ಯೂಸ್ಗೆ ಸ್ವಾಗತ. ಮಾಧ್ಯಮ ಲೋಕದಲ್ಲೇ ಸಂಚಲನ ಸೃಷ್ಟಿ ಮಾಡ್ತಾ ಇರುವ, ಸದಾ ಪತ್ರಕರ್ತರ ಹಿತ ಕಾಯುವ ಧ್ವನಿಯಾಗಿ ಮುನ್ನಡೆತಾ ಇರುವ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯು ಇದೀಗ ಮತ್ತೊಂದು ಐತಿಹಾಸಿಕ ಮೈಲಿಗಲ್ಲಿಗೆ ಸಾಕ್ಷಿಯಾಗ್ತಾ ಇದೆ. ಹೌದು ವೀಕ್ಷಕರೇ, ಇಡೀ ರಾಜ್ಯ ಮಾಧ್ಯಮ ರಂಗವೇ ಎದುರು ನೋಡ್ತಾ ಇರುವ ಭವ್ಯ 4ನೇ ರಾಜ್ಯ ಪತ್ರಕರ್ತರ ಸಮ್ಮೇಳನ ಹಾಗೂ ರಾಜ್ಯ ಪ್ರಶಸ್ತಿ ಪ್ರದಾನ ಸಮಾರಂಭಕ್ಕೆ ಈಗ ಅಧಿಕೃತ ಕೌಂಟ್ ಡೌನ್ ಶುರುವಾಗಿದೆ. ರಾಜ್ಯಾಧ್ಯಕ್ಷ ಬಂಗ್ಲೆ ಮಲ್ಲಿಕಾರ್ಜುನ ಅವರ ಸಾರಥ್ಯದಲ್ಲಿ ಪತ್ರಕರ್ತರ ಮಹಾ ಸಂಗಮ ನೆಲಮಂಗಲದಲ್ಲಿ ಧಗಧಗಿಸಲಿದೆ. ಪತ್ರಕರ್ತರ ಧ್ವನಿ. ಕರ್ನಾಟಕ ಮಾಧ್ಯಮ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತರು, ಪತ್ರಕರ್ತರ ಹಕ್ಕುಗಳ ಹೋರಾಟದ ಗಂಡುಗಲಿ ಸಂಘಟನೆಯ ರಾಜ್ಯಾಧ್ಯಕ್ಷರಾಗಿರುವ ಶ್ರೀಯುತ ಮಲ್ಲಿಕಾರ್ಜುನ್ ಬಂಗ್ಲೆ ಅವರ ಪ್ರತಿಮಾ ಸಾರಥ್ಯ ನೇತೃತ್ವದಲ್ಲಿ ಈ ಬಾರಿಯ 4ನೇ ರಾಜ್ಯ ಪತ್ರಕರ್ತರ ಸಮ್ಮೇಳನವು ಇತಿಹಾಸವನ್ನೇ ಬರೆಯಲು ಸಜ್ಜಾಗಿದೆ. ಬರುವ ಆಗಸ್ಟ್ 8, 2026 ಶನಿವಾರದಂದು ನೆಲಮಂಗಲದ ಭವ್ಯ ಪುಷ್ಪ ಬೈರೇಗೌಡ ಕನ್ವೆನ್ಷನ್ ಹಾಲ್ನಲ್ಲಿ ಈ ಮಾಧ್ಯಮ ಜಾತ್ರೆ ಜರುಗಲಿದ್ದು, ರಾಜ್ಯಾಧ್ಯಕ್ಷರಾದ ಮಲ್ಲಿಕಾರ್ಜುನ ಬಂಗ್ಲೆ ಅವರ ಕರೆಯನ್ನು ಸ್ವೀಕರಿಸಿ ರಾಜ್ಯದ ಮೂಲೆ ಮೂಲೆಗಳಿಂದ ದಿಗ್ಗಜ ನಾಯಕರು ಮತ್ತು ಮಾಧ್ಯಮ ರಂಗದ ಧ್ರುವ ತಾರೆಗಳು ಒಂದೇ ವೇದಿಕೆಗೆ ಆಗಮಿಸುತ್ತಿದ್ದಾರೆ. ಈ ಮಹಾ ಸಮ್ಮೇಳನವು ಅಲಂಕರಿಸುವ ಪ್ರಮುಖ ಗಣ್ಯರ ಪಟ್ಟಿ ಇಲ್ಲಿದೆ ನೋಡಿ. ಮಾನ್ಯ ಸಂತೋಷ್ ಹೆಗಡೆ, ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿಗಳು. ಶ್ರೀಮತಿ ನಾಗಲಕ್ಷ್ಮಿ ಚೌಧರಿ, ಕರ್ನಾಟಕ ಮಹಿಳಾ ಆಯೋಗದ ಅಧ್ಯಕ್ಷರು. ಶ್ರೀ ಕೆ.ವಿ. ಪ್ರಭಾಕರ್, ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರರು, ಮಾಜಿ. ಶ್ರೀಮತಿ ಎಂಪಿ ಲತಾ, ಹರಪನಹಳ್ಳಿ ಜನಪ್ರಿಯ ಶಾಸಕರು. ಶ್ರೀಯುತ ರವಿ ಕೃಷ್ಣಾರೆಡ್ಡಿ, ಕೆಆರ್ಎಸ್ ಪಕ್ಷದ ಸಂಸ್ಥಾಪಕ ಅಧ್ಯಕ್ಷರು. ಶ್ರೀಮತಿ ರಾಧಾ ಹಿರೇಗೌಡರ, ಗ್ಯಾರಂಟಿ ನ್ಯೂಸ್ ಚಾನೆಲ್ನ ಮುಖ್ಯಸ್ಥರು. ಶ್ರೀಯುತ ಪ್ರವೀಣ್ ಕುಮಾರ್ ಶೆಟ್ಟಿ, ಕರ್ವೆ ರಾಜ್ಯಾಧ್ಯಕ್ಷರು. ಶ್ರೀರಾಮಚಂದ್ರ ಅನವೇರಿಯ ಮುಖ್ಯಸ್ಥರು. ಶ್ರೀ ಅಶ್ವತ್ಥಾಮನುಜಿ, ಮೀಡಿಯಾ ಪ್ರೈವೇಟ್ ಲಿಮಿಟೆಡ್. ಶ್ರೀ ಕಳಕಪ್ಪ ವಿ ಕಂಬಳಿ, ಜನಪ್ರಿಯ ಮುಖಂಡರು, ಯಲಬುರ್ಗಾ ವಿಧಾನಸಭಾ ಕ್ಷೇತ್ರ. ಶ್ರೀ ಎಸ್.ಪಿ. ದಯಾನಂದ್, ಮುಖ್ಯಸ್ಥರು, ಡಿಎಸ್ ಮ್ಯಾಕ್ಸ್ ಗ್ರೂಪ್ಸ್. ಇನ್ನು ರಾಜ್ಯಾಧ್ಯಕ್ಷರಾದ ಮಲ್ಲಿಕಾರ್ಜುನ ಅವರ ನೇರ ಉಸ್ತುವಾರಿಯಲ್ಲಿ ಮೂಡಿ ಬರ್ತಾ ಇರುವ ಈ ಸಮಾರಂಭದಲ್ಲಿ ಕಡು ಬಡತನ ಹಾಗೂ ದೃಷ್ಟಿಹೀನತೆಯ ಸವಾಲುಗಳ ನಡುವೆ ಹಗಲಿರುಳು ನಿಸ್ವಾರ್ಥ ಸೇವೆ ಸಲ್ಲಿಸ್ತಾ ಇರುವ ವಿಶೇಷ ಚೇತನರು, ಬಡ ವೃದ್ಧರು ಹಾಗೂ ಅನಾಥರಿಗೆ ಶ್ರಮಿಸ್ತಾ ಇರುವ ನಿಜವಾದ ಸಮಾಜ ಸೇವಕರಿಗೆ ಕರ್ನಾಟಕ ಸಾಧಕ ಸೇವಾ ಶ್ರೇಷ್ಠ ರತ್ನ ರಾಜ್ಯ ಪ್ರಶಸ್ತಿಯನ್ನ ನೀಡಿ ಅತ್ಯಂತ ಗೌರವಪೂರ್ವಕವಾಗಿ ಸನ್ಮಾನಿಸಲಾಗುತ್ತೆ. ಹೌದು ವೀಕ್ಷಕರೇ, ರಾಜ್ಯಾಧ್ಯಕ್ಷರಾದ ಬಂಗ್ಲೆ ಮಲ್ಲಿಕಾರ್ಜುನ ಅವರ ಈ ಅದ್ಭುತ ಸಂಘಟನಾ ಶಕ್ತಿಗೆ ಇಡೀ ಮಾಧ್ಯಮ ಲೋಕವೇ ಸಾಟಿಯಾಗಿದ್ದು, ಆಗಸ್ಟ್ 8ರಂದು ನೆಲಮಂಗಲದಲ್ಲಿ ಪತ್ರಕರ್ತರ ಶಕ್ತಿ ಏನು ಅನ್ನುವುದು ಸಾಬೀತಾಗಲಿದೆ. ಯಾವುದೇ ಕಾರಣಕ್ಕೂ ಈ ಐತಿಹಾಸಿಕ ಕ್ಷಣವನ್ನ ಮಿಸ್ ಮಾಡಲೇಬೇಡಿ. ಈ ಮಹಾ ಸಮ್ಮೇಳನದ ಪ್ರತಿಯೊಂದು ಅಪ್ಡೇಟ್ಗಳನ್ನು ನಿಮ್ಮ ರಾಷ್ಟ್ರಕ್ರಾಂತಿ ನ್ಯೂಸ್ ವಾಹಿನಿ ನಿಮ್ಮ ಮುಂದೆ ತರುತ್ತೆ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ರಾಷ್ಟ್ರಕ್ರಾಂತಿ ನ್ಯೂಸ್. ಬದಲಾವಣೆಯತ್ತ ನಮ್ಮ ಹೆಜ್ಜೆ.